ಹಾಯ್ ಎವ್ರಿವನ್, ಇದು ನೆನ್ನೆ ಬ್ಲಾಗ್ ಆಗಿರುತ್ತೆ. ನಮ್ಮ ವೆಡ್ಡಿಂಗ್ ಡೇ ಇತ್ತು ನೆನ್ನೆ. ಸೊ ಐ ಆಮ್ ವೆರಿ ಹ್ಯಾಪಿ. ಬೆಳಗ್ಗೆ ಬೇಗ ಇದ್ದೆ, ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ. ಸೊ ಅವರು ಆಫೀಸ್ಗೆ ಹೋಗ್ತೀನಿ, ಸಂಜೆ ಟ್ರೈ ಮಾಡ್ತೀನಿ ಬೇಗ ಬರೋಕ್ಕೆ ಅಂತ ಹೇಳಿರು. ಆಯಿತು ಅಂತ ಹೇಳಿ 8 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಸೊ ತುಂಬ ಹ್ಯಾಪಿಯಾಗಿದ್ದೀನಿ. 8 ವರ್ಷ 8 ನಿಮಿಷ ಥರ ಹೋಗ್ಬಿಟ್ಟಿದೆ, ಗೊತ್ತಾಗಿಲ್ಲ ಹೇಗೆ ಹೋಯಿತು ಅಂತ ಹೇಳಿ. ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಬಟ್ ಸ್ಟಿಲ್ ನಮ್ಮ ಮನೆಯವರು ಬೇಗ ಬಂದರು ಆಫೀಸಿಂದ. ಸರ್ಪ್ರೈಸ್ ಕೊಟ್ಟು ಪಟಕ್ ಅಂತ ರೆಡಿ ಆಗಂತ ಹೇಳಿರು. ನನ್ನ ಮಗ ಇಲ್ಲಿ ವಿಶ್ ಮಾಡ್ತಾ ಇದ್ದಾನೆ, ಹ್ಯಾಪಿ ವೆಡ್ಡಿಂಗ್ ಡೇ ಮಮ್ಮಿ ಪಪ್ಪ ಅಂತ ಹೇಳಿ. ಸೊ ನಾನು ಅವನಿಗೆ ಒಂದು ಪಪ್ಪಿ ಕೊಟ್ಟೆ, ಥ್ಯಾಂಕ್ ಯು ಪ್ರೀತು ಅಂತ ಹೇಳಿ. ಅವ್ರು ಸಡನ್ನಾಗಿ ಕರ್ಕೊಂಡು ಹೋಗಿದ್ದು ಒಂದು ರಿಸಾರ್ಟಿಗೆ ಕರ್ಕೊಂಡು ಹೋದರು. ಇಟ್ ವಾಸ್ ಆಸಮ್. ಆ್ಯಂಡ್ ನನಗೆ ಹೇಗೆ ಬೇಕಾಗಿತ್ತಲ್ಲ ಹಾಗೇ ಇತ್ತು. ಅದು ಪೂಲ್ ಸೈಡ್ ವ್ಯೂ ಇತ್ತು. ಪೂಲ್ ಸೈಡ್ ಡಿನ್ನರ್ ಬೇಕಾಗಿತ್ತಂತ ಒಂದು ವಾರ ಮೊದಲೇ ಏನೋ ಹೇಳಿದ್ದೆ, ಸುಮ್ಮನೆ ಹಾಗೆ ಮಾತಾಡುವಾಗ. ಹೋದರೆ ಆ ಥರ ಹೋಗೋಣ ಅಂತ ಹೇಳಿ. ಸೊ ಅಲ್ಲೇ ಅವರು ಬುಕ್ ಮಾಡಿದ್ರು, ಪೂಲ್ ಸೈಡ್ ವ್ಯೂ ಅಲ್ಲೇ ಊಟ ಮಾಡೋ ಥರ. ಸೊ ನನ್ನ ಮಗ ಅಂತೂ ನೀರಂದರೆ ತುಂಬ ಇಷ್ಟ ಅವನಿಗೆ. ನೀರಲ್ಲಿ ಆಟ ಆಡೋಣ ಪಪ್ಪ ಅಂತ ಹೇಳ್ತಾ ಇದ್ದ. ಇಲ್ಲಪ್ಪ, ಆಟ ಆಡೋಣ, ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿ ಅವರು ಇಬ್ಬರು ಮಸ್ತಿ ಮಾಡ್ತಾಯಿದ್ರು. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆ್ಯಂಡ್ ಸೋ ಬ್ಯೂಟಿಫುಲ್ ರೆಸಾರ್ಟ್. ಆ್ಯಂಡ್ ಎಷ್ಟು ಚೆಂದ ಇತ್ತು ಅಂದರೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡ್ರು. ನಿಂದು ಕ್ಲಿಪ್ಸ್ ತೊಗೊತೀನಿ ಪ್ರಿಯಾ ಅಂಥೇಳಿ ನಮ್ಮ ಮನೆಯವರು. ಆಮೇಲೆ ಇಬ್ಬರು ಒಂದು ವಾಕ್ ಹೋದ್ವಿ ಆ್ಯಂಡ್ ಪ್ರಾಮಿಸ್ ಮಾಡ್ಕೊಂಡ್ವಿ, ವಿ ವಿಲ್ ಬಿ ಟುಗೆದರ್ ಫಾರ್ ಎವರ್. ಮೀನ್ಸ್ ಬಾಂಡಿಂಗ್ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿ. ಆ್ಯಂಡ್ ಪ್ರಾಮಿಸ್ ಮಾಡ್ಕೊಂಡ್ವಿ ದಟ್ ನನ್ನ ಮಗನ್ನ ತುಂಬ ಚೆನ್ನಾಗಿ ಬೆಳೆಸ್ಬೇಕು, ನಾವಿಬ್ಬರು ಚೆನ್ನಾಗಿರಬೇಕು, ಜೀವನದಲ್ಲಿ ತುಂಬ ಮುಂದೆ ಹೋಗಬೇಕು ಅಂತ ಪ್ರಾಮಿಸ್ ಮಾಡ್ಕೊಂಡು ಹಾಗೆ ವಾಕ್ ಮಾಡಿದ್ವಿ. ಆಮೇಲೆ ಹಾಗೆ ತಗೋತಾ ಇದ್ದೆ. ಅಲ್ಲಿ ಹಿಂದೆ ಒಬ್ಬರು ಲೈವ್ ಸಿಂಗರ್ ಇದ್ದರು, ಅವರು ಹಾಡು ಹೇಳ್ತಾಯಿದ್ರು. ಹಾಗೆ ಪೂಲ್ ಸೈಡ್ ವ್ಯೂವಲ್ಲಿ ಕುತ್ಕೊಂಡು ತುಂಬ ಚೆನ್ನಾಗಿರೋ ಗಾಳಿ ಬರ್ತಾಯಿತ್ತು. ಆಟ ಆಡ್ಕೊಂಡು ನನ್ನ ಮಗ ತುಂಬ ಖುಷಿಪಟ್ಟ. ಆಮೇಲೆ ಸ್ವಲ್ಪ ಸಮ ಫೋಟೋಸ್ ತೊಗೊಂಡು ಆಮೇಲೆ ಊಟ ಮಾಡಿದ್ವಿ. ಊಟ ಮಾಡಿ ತುಂಬ ಎಂಜಾಯ್ ಆಗಿತ್ತು ಡೇ. ಥ್ಯಾಂಕ್ ಯು ಸೋ ಮಚ್ ಟೆಡ್ಡಿ ಫಾರ್ ಎವ್ರಿಥಿಂಗ್. ತುಂಬ ಖುಷಿಯಾಗಿಟ್ಟಿದ್ದಕ್ಕೆ, ಈ ದಿನ ತುಂಬ ಜೀವಂತವಾಗಿಟ್ಟಿದ್ದಕ್ಕೆ. ನನ್ನ ಮಗ ಈಗ ವಿಶ್ ಮಾಡ್ತಾ ಇದ್ದಾನೆ ನಮಗೆ ಕೇಳಿ.